ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್ ಮಾತಾಡೋದು. ಹಸುನ ಸ್ವಲ್ಪ ಹೊತ್ತು ವಾಕಿಂಗ್ ಬಿಡೋದಿತ್ತು. ಸುಮಾರು ದಿನ ಆಗಿತ್ತು ಹಸುನ ವಾಕಿಂಗ್ ಬಿಡೋದಕ್ಕೆ ಬಿಡ್ತಾಯಿದ್ವಿ. ಏನಕ್ಕಂದರೆ ಒಂದು 3-4 ದಿನದಿಂದ ಗೇಮೇ ಕಟ್ಟಿದ್ವಿ ಅದನ್ನು ಕೆಲಸಕ್ಕೆ. ಗೊಬ್ಬರ ಹೊಡೋದಿತ್ತು, ಒಂದು 6-7 ಗಾಡಿ ಗೊಬ್ಬರ ಹೊಡೋದಿತ್ತು. ಗೊಬ್ಬರ ಹೊಡೋಕೆ ಕಟ್ಟಿದ್ವಿ. ಅದು ಸ್ವಲ್ಪ ಕಾಲು ಕೈಯೆಲ್ಲ ಹಿಡ್ಕೊಂಡಿರುತ್ತೆ, ಫ್ರೀ ಆಗಲಿ ಅಂದ್ಬಿಟ್ಟು ರೋಡಲ್ಲಿ ವಾಕಿಂಗ್ ಬಿಡ್ತಾಯಿದ್ವಿ. ಅದೇನು ಸ್ಪೀಡಾಗಿ ಓಡಬೇಕಂತ ಏನಿಲ್ಲ ಸ್ನೇಹಿತರೆ, ಅದು ಯಾವ ಥರ ನಡ್ಕೊಂಡು ಹೋಗುತ್ತೆ ಅದೇ ಥರ ಬಿಡ್ತೀವಿ ನಾವು. ರೋಡಲ್ಲಿ ಏನಕ್ಕೆ ಸ್ಪೀಡಾಗಿ ಬಿಡೋಲ್ಲ ಅಂದರೆ, ಒಂದು ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕಾದ್ರೆ ಕಾಲು ಮಿಸ್ ಆದರೂ ಕಾಲು ಏಟಾಗುತ್ತೆ ಅಂತ ಸ್ಪೀಡಾಗಿ ಬಿಡೋಲ್ಲ. ಅದಾದಮೇಲೆ ಮನೆ ಹತ್ರ ಹಿಡ್ಕೊಬಂದು ಒಂದು 10 ನಿಮಿಷ ಕಡೆ ಹಾಕಿದ್ದು. ಅದಕ್ಕೆ ಸ್ವಲ್ಪ ತಿಂಡಿ ಕೊಟ್ಟು, ಅದಕ್ಕೆ ನಾವೇನೇನು ತಿಂಡಿ ಕೊಡ್ತೀವಿ ಅಂದರೆ ಉಳ್ಳಿ, ಎತ್ತಳ್ಳು, ಜೋಳ, ರವೆ ಬೂಸ ಕೊಡ್ತೀವಿ. ಮತ್ತು ನನ್ನ ಸ್ನೇಹಿತನಿಗೆ ಒಬ್ಬನಿಗೆ ಫೋನ್ ಮಾಡಿದೆ, ಹಿಂಗೆ ಇಟ್ನಳ್ಳಿ ಕೊಪ್ಪಳು ಭೈರವಿಯವರು ಗಾಡಿ ಮಾಡಿಸೋರಂತಲ್ಲ ರೇಸ್ಗೆ, ಬಾ ಮಗ ಹೋಗಿದ್ದು ಬರೋಣ, ವೀಡಿಯೋನ ಮಾಡ್ಕೊಬರೋಣ ಅದನ್ನು ಅಂತ ಹೇಳಿದೆ. ಸರಿ ಆಯಿತು ಬಾ ಅಂತಂದ. ನಾನು ಅವ್ನು ಕರ್ಕೊಂಡು ಹೊರಟಿದ್ದೆ ನುಗಳಿ ಕೊಪ್ಪಳಿಗೆ. ಅದು ಇಟ್ನಳ್ಳಿ ಕೊಪ್ಪಳು ಭೈರವಿಯವರೇ ಮಾಡಿಸಿರೋದು, ಬಟ್ ಇವಾಗ ಅಟ್ ಪ್ರೆಸೆಂಟು ನುಗಳಿ ಕೊಪ್ಪಳಲ್ಲಿದೆ. ಅದಕ್ಕೆಲ್ಲ ಪೇಂಟಿಂಗು ಮತ್ತು ಏನೇನು ಮಾಡಿಸ್ಬೇಕು, ಇವಾಗ ವೆಲ್ಡಿಂಗ್ ಏನಾರು ಮಾಡಿಸ್ಬೇಕಾಗಿದ್ರೆ ವೆಲ್ಡಿಂಗು ಎಲ್ಲ ಮಾಡಿಸ್ಬಿಟ್ಟು ಇಟ್ನಳ್ಳಿ ಕೊಪ್ಪಳಕ್ಕೆ ಕಳಿಸ್ತಾರಂತೆ ಗಾಡಿಗಳನ್ನ. ಇದು ಬಂದು ನಮ್ಮ ತುರುಗ್ನೂರು ಎಂಟ್ರಿ ಆಗ್ತಿದ್ದಂಗೆ NCR ಸ್ಕೂಲ್ ಬರುತ್ತೆ, ಸ್ಕೂಲ್ ವಿತ್ ಕಾಲೇಜ್ ಎರಡೂ. ಅದಾದಮೇಲೆ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ನಮ್ಮ JDS ಮುಖಂಡರಾದ ಮಂಜಣ್ಣವ್ರದ್ದು ಲೆಫ್ಟ್ ಸೈಡಿಗೆ ಚೌಟ್ರಿ ಬರುತ್ತೆ. ಅದನ್ನ ಮುಗಿಸ್ಕೊಂಡು ನಾವು ಮುಂದೆ ಹೋಗಿದ್ದೆ, ನಮ್ಮ ಸ್ನೇಹಿತನ ಮನೆ ಚಂದು ಮನೆ ಹತ್ರ ಹೋಗ್ತಾಯಿದ್ವಿ. ಇಲ್ಲಿ ಮುಂದೆ ಒಂದು ಹಂಪ್ಸ್ ಬರುತ್ತೆ, ಹಂಪ್ಸಲ್ಲಿ ರೈಟ್ ತೊಗೊಂಡು ಹೋದರೆ ರೈಟ್ ಸೈಡಲ್ಲಿ ಡೆಡ್ ಎಂಡ್ ಅವ್ರ ಮನೆ ಅಲ್ಲೇ, ಚಂದು ಅಂತ. ಇದು ಬೇರೆಯವ್ರ ಮನೆ ಹರ್ಷ ಅಂತ, ಬಟ್ ಅವನು ಅಲ್ಲಿದ್ದ. ಅವ್ರನ್ನ ಕರ್ಕೊಂಡು ನಾವು ಹೋಗಿದ್ದೆ ನುಗಳಿ ಕೊಪ್ಪಳಿಗೆ. ನಾನು ಮತ್ತು ನನ್ನ ಸ್ನೇಹಿತ ಚಂದು ಅಂತ ಹಿಂದೆ ಕುಂತವನಲ್ಲ ಅವ್ನು ಕರ್ಕೊಂಡು ಹೊರಟಿದ್ದೆ ನುಗಳಿ ಕೊಪ್ಪಳಿಗೆ. ನುಗಳಿ ಕೊಪ್ಪಳಲ್ಲಿ ಇವಾಗ ಗಾಡಿಗಳಿರೋದು, ಅಲ್ಲಿ ಹೋಗಿ ಮಾತಾಡಿಸ್ತೀನಿ ನೋಡಿ ಅವ್ರ ಜೊತೆ. ನಮಸ್ತೆ, ನೀವದು ಎತ್ತು ಗಾಡಿನ ಏನು ಪರ್ಪಸ್ಗೋಸ್ಕರ ತಂದಿರೋದು ಇದನ್ನ? ಹೆಸರು ಮತ್ತು ನಿಮ್ಮ ಊರು ಅಡ್ರೆಸ್ ಸ್ವಲ್ಪ ಹೇಳ್ತೀರಾ? ಯಾವ ಊರು ಬರುತ್ತೆ? ನಮ್ಮದು ನುಗಳಿ ಕೊಪ್ಪಳು ಅಂತ. ನಮ್ಮ ಹೆಸರು ಶಿವು ಅಂತ. ಇವು ಇಟ್ನಳ್ಳಿ ಕೊಪ್ಪಳ ಇರ್ತವೆ, ನಮ್ಮದೇ ಜಾಗ ಅದೇ ಅಲ್ಲಿ ಇರ್ತೀವಿ. ಅಣ್ಣ ಇದು ಎಲ್ಲಿಂದ ತಂದಿದ್ದೋಣ? ಇವಾಗ ಇವು ಚಿಕ್ಕಮಂಗ್ಳೂರು ಸೈಡ್ ಗಾಡಿನೇ. ನಾವು ಓಡ್ತಿರೋ ಗಾಡಿನ ಅಲ್ಲಿಂದ ಪರ್ಚೇಸ್ ಮಾಡಿ ತಗೊಂಡಿದ್ದೀವಿ. ಇವಾಗ ಮುಂದಿನ ದಿನಗಳು ಯಾರು ಬಂದು ಕೇಳಿದ್ರೆ ಕೊಡ್ತೀರಣ್ಣ ಬಾಡಿಗೆಗೆ, ರೇಸ್ಗೆ? ಬಾಡಿಗೆ ಪರ್ಪಸ್ಗೆ ಮಾಡಿರೋದು, ಯಾರೇ ಬಂದು ಕೇಳಿದ್ರು ಕೊಡ್ತೀವಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಣ್ಣ ಹಂಗೆ? ನಮ್ಮ ಕಾಂಟ್ಯಾಕ್ಟ್ ನಾವು ಯಾರೂ ಇಲ್ಲ, ಭೈರವಿಯವರು ಕಡೆಯವ್ರು ಯಾರು ಕೇಳಿದ್ರು. ಭೈರವಿ ಅಂದರೆ ಇಟ್ನಳ್ಳಿ ಕೊಪ್ಪಳಲ್ಲಿರೋ ಭೈರವಿ ಅಲ್ವಾ ಅಣ್ಣ? ಭೈರವಿ ಹುಡುಗರನ್ನ ಯಾರು ಕೇಳಿದ್ರು ಒಪ್ಕೊಂಡು ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಇದು ಬಂದು ಹೊಸ್ದಾಗಿ ರೇಸ್ಗೆ ಅಂತ ಮಾಡಿರೋ ಗಾಡಿಗಳು, ಹೆಣ್ಣಸು ರೇಸ್ಗೆ ಅಂತ ಮಾಡಿರೋದು, ಮತ್ತು ಎತ್ತುಗಳಿಗೂ ಕೂಡ ಮಾಡಿರೋದು. ನಮ್ಮ ಸುತ್ತಮುತ್ತ ಎಲ್ಲಾದರೂ ಎತ್ತಿನ ಗಾಡಿ ರೇಸ್ ಏನಾದ್ರು ನಡೀತಾರೆ, ಬಾಡಿಗೆಗೆ ಬೇಕು ಅಂತ ಹೇಳಿದರೆ ಈ ಗಾಡಿಗಳು ಸಿಗ್ತವೆ. ಇದು ಗಾಡಿಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಯಾರಂದರೆ ಇಟ್ನಳ್ಳಿ ಕೊಪ್ಪಳು ಭೈರವಿ ಟೀಮ್ ಅವರು. ಇಟ್ನಳ್ಳಿ ಕೊಪ್ಪಳು ಭೈರವಿ ಟೀಮ್ ಅವ್ರಿಗೆ ನೀವು ಯಾರಿಗೆ ಕಾಲ್ ಮಾಡಿದ್ರು ಅವರು ನಿಮಗೆ ಇದನ್ನ ಕೊಡ್ತಾರೆ. ರೆಂಟ್ ಪರ್ಪಸ್ ಅಂತ ಎಷ್ಟು ಅಂತ ಗೊತ್ತಿಲ್ಲ, ಇದು ಬಾಡಿಗೆಗೆ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಮತ್ತು ಈ ಗಾಡಿಗಳಿಂದ ಏನು ಉಪಯೋಗ ಅಂದರೆ, ಹಸುಗಳಿಗೆ ಕಾಲೇನು ಏಟಾಗಲ್ಲ, ಸ್ವಲ್ಪ ಲೆಂತ್ ಇರುತ್ತೆ ಗಾಡಿ, ಮತ್ತು ವೆಯ್ಟ್ಲೆಸ್ ಇರುತ್ತೆ, ಅದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಅಲ್ಲಿಂದ ನಾವು ಹೊರಟಿದ್ದೆ. ಬರುವಾಗ A1 ಕಲ್ಕಿ ಅಂತ ಒಂದು ಹಸು ಇದೆ ಆಚಳಿಲಿ, ಅದ್ರ ಸ್ವಲ್ಪ ವೀಡಿಯೋ ಮಾಡಬೇಕಂತ, ನಮ್ಮ ರೇಸ್ ಹಸುಗಳದ್ದು ಯಾವ್ಯಾವುದಿದೆ ಅಂತ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡು ನುಗಳಿ ಕೊಪ್ಪಳು ಗಾಡಿಗಳದೆಲ್ಲ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ. A1 ಕಲ್ಕಿ ಇದು. ಅದೂ ಇವಾಗ 4 ಅಟ್ ಪ್ರೆಸೆಂಟು, ಬಟ್ ಒಳ್ಳೆ ಸ್ಪೀಡ್ ಮಾಡುತ್ತೆ, ಒಳ್ಳೆ ಪ್ರೆಷರ್ ಮಾಡುತ್ತೆ ಹಸು. ಇದು ಚೆನ್ನಾಗಿ ಸಾಕವ್ರೆ. ಹಸು ಏನಾದರೂ ಸೇಲ್ಗೆ ಕೊಡ್ತೀರಾ ಅಂತ ಕೇಳಿದೆ. ಇಲ್ಲ ತಮ್ಮ ಸೇಲ್ಗೆ ಏನಿಲ್ಲ, ನಾವೇ ಮನೇಲಿ ಮಡಿಕೋತೀವಿ, ಇದನ್ನು ಸೇಲ್ಗೆ ಏನು ಕೊಡೋಲ್ಲ ಅಂತ ಹೇಳಿದರು. ಸರಿ ಅಣ್ಣ ಆಯಿತು ಅಂತ ಅಂದ್ಬಿಟ್ಟು ಇದ್ರ ವೀಡಿಯೋನ ಫುಲ್ಲು ಅವರು ಯಾವ ಥರ ಸಾಕ್ತಾರೆ, ಅದ್ರದ್ದು ದಿನಚರಿ ಏನಿರುತ್ತೆ, ರೇಸಲ್ಲಿ ಯಾವ ಥರ ಇರುತ್ತೆ ಅಂತ ಇದು ಇದೊಂದು ವೀಡಿಯೋ ಮಾಡಿದ್ದೀನಿ. ನೆಕ್ಸ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ 1-2-3 ಡೇಸ್ ಬಿಟ್ಟು. ಇದೊಂದು ವೀಡಿಯೋನ ಸ್ವಲ್ಪ ಎಡಿಟ್ ಮಾಡೋದಿದೆ, ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ನಾವು ಹೊರಟಿದ್ದೆ ಬ್ರ್ಯಾಂಡ್ ಕರ್ಜ ಮತ್ತು ಜಿಂಕೆದು ವೀಡಿಯೋ ಮಾಡಬೇಕಂತ. ಇದೇ ಸ್ನೇಹಿತರೆ, ಈ ಕಡೆ ಇದೆಲ್ಲ ಬ್ಲ್ಯಾಕ್ ಕಲರ್, ಅದೇ ಬ್ರ್ಯಾಂಡ್ ಕರ್ಜ ಅಂತ, ಆ ಕಡೆ ಇರೋದೇ ಜಿಂಕೆ ಅಂತ. ಇದು ಬಂದು ಒಂದು 4-5 ಇಯರ್ಸ್ ಆಗಿದೆ. ಅದು ಇವಾಗ ಪ್ರೆಸೆಂಟು ಒಂದು 6 ಮಂತ್ ಆಗಿರ್ಬೋದು ಜಿಂಕೆ ತೊಗೊಬಂದು. ಅದನ್ನು ಇವಾಗ ಒಂದು 3-4 ಕಣ ಆಡಿಸಿದ್ದಾರೆ ದೊಡ್ಡ ಗಾಡೀಲಿ. ಮತ್ತು ನಮ್ಮ ಬ್ರ್ಯಾಂಡ್ ಕರ್ಜನೂ ಒಂದು ಸುಮಾರು ಕಣ ಆಡಿಸಿದ್ದಾರೆ. ಅದರಲ್ಲಿ ಇವಾಗ ಬ್ಯಾಕ್ ಟು ಬ್ಯಾಕು ಫಸ್ಟು ಒಂದು 2 ಕಡೆ ಮಾಡ್ತು, ಮತ್ತು ಸೆಕೆಂಡ್ಸ್ ಮಾಡ್ತು, ಮತ್ತು 3rd ಪ್ರೈಸ್ ಮಾಡಿದೆ. ಸುಮಾರು ಪ್ರೈಸ್ಗಳು ಮಾಡಿದೆ. ಅದ್ರದ್ದು ಯಾವ ಥರ ಇರುತ್ತೆ ದಿನಚರಿ, ಮತ್ತು ಎಷ್ಟು ವಾಕಿಂಗ್ ಬಿಡ್ತಾರೆ, ಏನೇನು ತಿಂಡಿ ಕೊಡ್ತಾರೆ ಅಂತ ಅದ್ರದ್ದು ಒಂದು ಫುಲ್ ವೀಡಿಯೋ ಬರುತ್ತೆ ಸ್ನೇಹಿತರೆ. ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.